ಹಲೋ ನಮಸ್ಕಾರ. ಡೆವಿಲ್ ಮುಖ್ಯಮಂತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. 14 ವರ್ಷ ರಾಮ ಹೇಗೆ ವನವಾಸದಲ್ಲಿದ್ರು ಅದೇ ರೀತಿ 14 ವರ್ಷಗಳ ಬಳಿಕ ದಾಸ ಸೆರೆಮನೆಯನ್ನ ಸೇರಿದ್ದಾರೆ. ಅಂದು ವೈಯಕ್ತಿಕ ಕಾರಣಕ್ಕೆ ಜೈಲು ಪಾಲಾಗಿದ್ದ ಅಭಿಮಾನಿಗಳ ಒಡೆಯ ಇಂದು ಕೊಲೆ ಆರೋಪದಲ್ಲಿ ಮತ್ತೆ ಜೈಲು ಪಾಲಾಗಿದ್ದಾರೆ. ಆದ್ರೆ ಇದರ ಮಧ್ಯೆ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ಅದೇನಪ್ಪಾ ಅಂದ್ರೆ ಕರ್ನಾಟಕದ ಸಿಎಂ ಆಗ್ತಾರ ದಾಸ ಅನ್ನೋದು. ಅದು ಅಲ್ಲವೇ ಆ ಅವಧೂತ ಗುರುಜಿ ಹೇಳಿದ ಮಾತೆಲ್ಲ ದರ್ಶನ್ ವಿಚಾರದಲ್ಲಿ ನಿಜವಾಗ್ತಾ ಇದೆ. ಆ ಅವಧೂತ ವಾಣಿಯ ಇನ್ಸೈಡ್ ಸ್ಟೋರಿ ಇಲ್ಲಿದೆ. ನೆಕ್ಸ್ಟ್ ಬರ್ತಾರಲ್ಲ ಈ ಸ್ಟೋರಿ ಏನಾಗೈತೆ ಹಂಗೆ ಅವ್ರು ನೆಕ್ಸ್ಟ್ ಸಿಎಂ ಆಯ್ತಾರೆ. ಡೆವಿಲ್ 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 ಎಲ್ಲಿ ನೋಡಿದ್ರು ದರ್ಶನ್ ಅಭಿನಯದ ಡೆವಿಲ್ ಚಿತ್ರದೇ ಮಾತು. ಸೋ ಫ್ರಮ್ ಸೋ ಕಾಂತಾರ ನಂತರ ವರ್ಷದ ಕೊನೆಯಲ್ಲಿ ದಿ ಬಾಸ್ ಅಭಿನಯದ ಡೆವಿಲ್ ಕಲ್ಲಾಪೆಟ್ಟಿಗೆಯಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಹಿಂದೆ ಸಾರಥಿ ಸಿನಿಮಾ ಟೈಮಲ್ಲೂ ಜೈಲು ಪಾಲಾಗಿದ್ರು. ದಿ ಬಾಸ್ ಅನುಪಸ್ಥಿತಿಯಲ್ಲೇ ಸಾರಥಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಜೈಲಿನಿಂದ ರಿಲೀಸ್ ಆದ ನಂತರ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ತನ್ನ ಪ್ರೀತಿಯ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ರು. ಆದ್ರೆ ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಆದ್ರೆ ಡಿ ಬಾಸ್ ಮಾತ್ರ ಜೈಲಿನಲ್ಲೇ ಇದ್ದಾರೆ. ಆ ಕಡೆ ದಾಸ ಕಂಬಿ ಹಿಂದೆ ಇದ್ರೆ ಈ ಕಡೆ ಅಭಿಮಾನಿಗಳು ಡೆವಿಲ್ ಚಿತ್ರವನ್ನ ಎತ್ತಿ ಮೆರೆಸ್ತಿದ್ದಾರೆ. ಡೆವಿಲ್ ಸಿನಿಮಾ ಬೆಂಗಳೂರು ಮಾತ್ರವಲ್ಲದೆ ಹಲವೆಡೆ ಭರ್ಜರಿ ಯಶಸ್ಸು ಕಾಣ್ತಾ ಇದೆ. ಸಿನಿಮಾ ನೋಡಿದ ಅಭಿಮಾನಿಗಳು ಸಿನಿಮಾ ಚೆನ್ನಾಗಿದೆ, ಸೂಪರ್ ಹಿಟ್ ಪಕ್ಕ ಅನ್ನೋದು ಸಿನಿಮಾ ನೋಡಿದ ಅಭಿಮಾನಿಗಳು ಹೇಳಿದ ಮಾತು. ಆದ್ರೆ ಸಿನಿಮಾ ನೋಡಿ ಹೊರಬಂದ ಹಲವು ಅಭಿಮಾನಿಗಳು ದರ್ಶನ್ ಮುಂದಿನ ಸಿಎಂ ಎನ್ನುತ್ತಿದ್ದಾರೆ. ಇದಕ್ಕೆ ಕಾರಣ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ರಾಜಕೀಯ ಎಂಟ್ರಿಯ ದೃಶ್ಯಗಳು ಇವೆ. ಇದೇ ಕಾರಣಕ್ಕೆ ಸಿನಿಮಾ ನೋಡಿದ ಅಭಿಮಾನಿಗಳು ದರ್ಶನ್ ಮುಂದಿನ ಸಿಎಂ ಎಂದು ಆರ್ಭಟಿಸುತ್ತಿದ್ದಾರೆ. ನೆಕ್ಸ್ಟ್ ಬರ್ತಾರಲ್ಲ ಈ ಸ್ಟೋರಿ ಏನಾಗೈತೆ ಹಂಗೆ ಅವ್ರು ನೆಕ್ಸ್ಟ್ ಸಿಎಂ ಆಯ್ತಾರೆ. ದರ್ಶನ್ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಮಾತುಗಳು ಬಹಳ ಹಿಂದೆನೆ ಕೇಳ್ಬಂದಿತ್ತು. ಹಿಂದೆ ರೆಬಲ್ ಸ್ಟಾರ್ ಅಂಬರೀಶ್ ಇದ್ದಾಗಲೂ ಕೂಡ ದರ್ಶನ್ ರನ್ನ ರಾಜಕೀಯಕ್ಕೆ ಕರೆತರಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಆಗ್ಲಿಲ್ಲ. ಆದ್ರೆ ರೆಬಲ್ ಸ್ಟಾರ್ ಪರ ಮಂಡ್ಯದಲ್ಲಿ ಭರ್ಜರಿಯಾಗಿನೇ ಪ್ರಚಾರ ಮಾಡಿದ್ರು. ಅಷ್ಟೇ ಅಲ್ಲ, ಮದರ್ ಇಂಡಿಯಾ ಸುಮಲತಾ ಪರ ಜೋಡೆತ್ತಿನಂತೆ ರಾಕಿ ಬಾಯ್ ಯಶ್ ಹಾಗೂ ಡಿ ಬಾಸ್ ಭರ್ಜರಿಯಾಗಿಯೇ ಪ್ರಚಾರ ಮಾಡಿ ವಿರೋಧಿಗಳಿಗೆ ಟಾಂಗ್ ಕೊಡ್ತಾ ಇಡೀ ಇಂಡಿಯಾನೇ ಮಂಡ್ಯ ಕಡೆ ತಿರುಗಿ ನೋಡುವಂತೆ ಮಾಡಿದ್ರು. ವೇದಿಕೆಯಲ್ಲೇ ನೀವು ಅಂದ್ರೆ ರಾಜಕಾರಣಿಗಳು ಮಾಡೋ ಸಹಾಯ ಕೆಲಸಕ್ಕಿಂತ 100 ಪಟ್ಟು ನಾನು ಮಾಡ್ತಾ ಇದ್ದೀನಿ ಅಂತ ಗುಡುಗಿದ್ರು. ಅಷ್ಟೇ ಅಲ್ಲ, ಸಾಕಷ್ಟು ಸರ್ಕಾರಿ ಶಾಲೆಗಳಿಗೆ ಕಾಯಕಲ್ಪವನ್ನು ಮಾಡಿದ್ದಾರೆ. ಆದ್ರೆ ದರ್ಶನ್ ಜೈಲಿನಲ್ಲಿ ಇರುವಾಗಲೇ ರಾಜಕೀಯ ಎಂಟ್ರಿಯ ಸುದ್ದಿ ಆಗ್ತಾ ಇರೋದು ಯಾಕೆ ಅಂತೀರಾ? ಅದಕ್ಕೂ ಒಂದು ಕಾರಣ ಇದೆ. ಅದೇನಪ್ಪಾ ಅಂದ್ರೆ ಆ ಅವಧೂತ ಗುರುಗಳು ನುಡಿದ ನುಡಿವಾಣಿ ಭವಿಷ್ಯ. ಯಾರು ಆ ಅವಧೂತ ಗುರೂಜಿ? ದರ್ಶನ್ ರಾಜಕೀಯ ಎಂಟ್ರಿ ಬಗ್ಗೆ ಆ ಗುರುವಾಣಿ ಹೇಳಿದ್ದೇನು? ರಿಲೀಸ್ ಆಗ್ತಾರಾ ಡಿ ಬಾಸ್?
ಹೌದು ವೀಕ್ಷಕರೇ, ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಾಗಲೇ ಮೈಸೂರು ಮೂಲದ ಅವಧೂತ ಅರ್ಜುನ್ ಗುರೂಜಿ ಭವಿಷ್ಯ ಹೇಳಿದ್ರು. ಅಷ್ಟಕ್ಕೂ ಆ ಗುರುಗಳು ಹೇಳಿದ ಭವಿಷ್ಯ ಏನು ಗೊತ್ತಾ? ದರ್ಶನ್ಗೆ ಕಂಟಕ ಇದೆ, ಬೇಲ್ ಸಿಗುತ್ತೆ, 2025 ನಂತರ ಒಳ್ಳೆ ದಿನ ಬರುತ್ತೆ, ಹೊಸ ವರುಷ, ಹೊಸ ಹರುಷ, ಹೊಸ ಬಾಳು, ಒಳ್ಳೆ ಬದುಕು ಸಿಕ್ಕೇ ಸಿಗುತ್ತೆ, ಸಿನಿಮಾದಲ್ಲೂ ಕೂಡ ಬಹಳ ಯಶಸ್ವಿಯಾಗ್ತಾರೆ ಅಂತಿದ್ರು. ಅಷ್ಟೇ ಅಲ್ಲ, ಇದು ನಾನ್ ಹೇಳ್ತಾ ಇರೋ ಮಾತಲ್ಲ, ಅವಧೂತ ಪ್ರೇರಣೆಯ ಮಾತು. ಹೆಂಡತಿಯ ಅಭಿಮಾನಿಗಳ ಪೂಜೆಯ ಫಲ ಖಂಡಿತ ಜೈಲಿನಿಂದ ಆಚೆ ಬರ್ತಾರೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲೊಂದು ಮಾತನ್ನು ಕೂಡ ಹೇಳಿದ್ರು. ಅದೇನಪ್ಪಾ ಅಂದ್ರೆ, ದರ್ಶನ್ ರಿಲೀಸ್ ಆದ ನಂತರ ಸ್ವಲ್ಪ ವರ್ಷಗಳಲ್ಲೇ ರಾಜಕೀಯ ಪ್ರವೇಶ ಮಾಡ್ತಾರೆ, ಸಿನಿಮಾ ರಾಜಕೀಯ ಎರಡರಲ್ಲೂ ಕೂಡ ಯಶಸ್ವಿ ಆಗ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ದೇವರಾಜ ಅರಸು ಸಿದ್ದರಾಮಯ್ಯ ಬಿಟ್ರೆ ಮತ್ತೆ ಮೈಸೂರಿನವರೇ ಡಿ ಬಾಸ್ ಸಿಎಂ ಆದ್ರೂ ಆಗ್ತಾರೆ ಅನ್ನೋದು ಅಭಿಮಾನಿಗಳ ಕನಸು. ಅವಧೂತ ವಾಣಿ ಅಂದ್ರೆ ದೇವವಾಣಿ ಇದ್ದಂಗೆ. ಅಭಿಮಾನಿಗಳೇನೋ ಅಭಿಮಾನದಲ್ಲಿ ದರ್ಶನ್ ಸಿಎಂ ಆಗ್ತಾರೆ ಅಂತಿದ್ದಾರೆ. ಆದ್ರೆ ಇದೆಲ್ಲದಕ್ಕಿಂತ ಅರ್ಜುನ್ ಗುರೂಜಿ ದರ್ಶನ್ ರಾಜಕೀಯದ ಎಂಟ್ರಿ ಕುರಿತು ಹೇಳಿರುವ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.